ನಮಸ್ಕಾರ ನನ್ನ ಪ್ರೀತಿಯ ಕುಟುಂಬದವರೇ. ಇಂದಿನ ಭಾರ್ಗವಿ LLB ನಾಳೆಯ ಸಂಚಿಕೆ ನಿಜವಾಗಿಯೂ ಮನಸ್ಸನ್ನ ತಟ್ಟೋ ಹಾಗೆ, ಭಾವನೆಗಳನ್ನ ಕದಿಯೋ ಹಾಗೆ, ಕೋಪ, ದುಃಖ, ಸಸ್ಪೆನ್ಸ್ ಎಲ್ಲವನ್ನೂ ಒಟ್ಟಿಗೆ ತಂದುಕೊಡುವ ಎಪಿಸೋಡ್ ಆಗಿರೋದು ಖಚಿತ. ಸಂಚಿಕೆ ಶುರುವಾಗುತ್ತಲೇ ಬೃಂದನ ನಾಟಕ ಶುರುವಾಗುತ್ತದೆ. ಅವಳು ನಿಧಾನವಾಗಿ ತನ್ನ ಪ್ಲಾನನ್ನ ಮನಸ್ಸಲ್ಲಿ ಹಾಕಿಕೊಂಡು ಚರಣ್ ರೂಮ್ಗೆ ಬರುತ್ತಾಳೆ. ಅವಳ ಮುಖದಲ್ಲಿ ನೋವಿನ ಮುಖವಾಡ, ಆದರೆ ಒಳಗೆ ಸಂಪೂರ್ಣ ಲೆಕ್ಕಾಚಾರ. ಚರಣ್, ನಿನಗೆ ತುಂಬಾ ದೊಡ್ಡ ಅನ್ಯಾಯ ಆಗ್ಬಿಟ್ಟಿದೆ ಅನ್ನೋ ಮಾತು ಕೇಳುತ್ತಿದ್ದಂತೆಯೇ ಚರಣ್ ಗಾಬರಿಗೊಳ್ಳುತ್ತಾನೆ. ಅವನಿಗೆ ಏನೂ ಅರ್ಥವಾಗೋದಿಲ್ಲ. ಏನು ಅನ್ಯಾಯ, ಯಾರಿಂದ, ಯಾಕೆ ಅಂತ ಅವನು ಗೊಂದಲದಲ್ಲಿ ಕೇಳ್ತಿರುವಾಗ ಬೃಂದಾ ನಿಧಾನವಾಗಿ ಅವನ ಮನಸ್ಸನ್ನ ತಿರುಗಿಸುವಂತೆ ಮಾತಾಡ್ತಾಳೆ. ಅವಳು ಅವನ ದುರ್ಬಲತೆಯನ್ನೇ ಟಾರ್ಗೆಟ್ ಮಾಡ್ತಾಳೆ. ನೀನು ಇಷ್ಟು ವರ್ಷ ತಾಯಿಯ ಪ್ರೀತಿಯಿಲ್ಲದೆ ಬೆಳೆದವನು, ಈಗ ಸಿಕ್ಕಿದ ಪ್ರೀತಿ ಕೂಡ ಕಳೆದುಕೊಂಡೆ ಅಂತ ಹೇಳಿ ಅವನ ಹೃದಯದ ನೋವನ್ನ ಹೆಚ್ಚಿಸ್ತಾಳೆ. ಈ ಮಾತುಗಳು ಚರಣ್ ಮನಸ್ಸಿಗೆ ಕತ್ತಿಯಂತೆ ತಾಗುತ್ತವೆ. ಅವನ ಕಣ್ಣಲ್ಲಿ ನೀರು ತುಂಬುತ್ತೆ, ಹೃದಯ ಕೋಪದಿಂದ ಕುದಿಯುತ್ತೆ. ಅವನಿಗೆ ತನ್ನ ಮನೆಯವರ ಮೇಲೆ ನಂಬಿಕೆ ಇರುವುದು, ಆದರೆ ಬೃಂದಾ ಹೇಳೋ ಕಥೆ ಅವನ ಮನಸ್ಸನ್ನ ನಿಧಾನವಾಗಿ ವಿಷದಂತೆ ಕಾಡುತ್ತಾ ಹೋಗುತ್ತದೆ. ನಿನ್ನ ಅಮ್ಮನನ್ನ ಮನೆಯಿಂದ ಹೊರಹಾಕಿಬಿಟ್ರು ಅನ್ನೋ ಮಾತು ಕೇಳಿದ ಕ್ಷಣಕ್ಕೆ ಚರಣ್ ಶಾಕ್ ಆಗ್ಬಿಡುತ್ತಾನೆ. ಆ ಕ್ಷಣ ಅವನ ಬದುಕೇ ಬದಲಾದಂತಾಗುತ್ತದೆ. ಚರಣ್ ತಾಳ್ಮೆ ಕಳೆದುಕೊಂಡು ರೂಮ್ನಿಂದ ಹೊರಗೆ ಬಂದು ಅಮ್ಮ ಅಮ್ಮ ಅಂತ ಕೂಗೋ ಸೀನ್ ನಿಜವಾಗಿಯೂ ಮನಸ್ಸು ಒಡೆಸುವಂತಿರುತ್ತದೆ. ಅವನ ಕೂಗಿನಲ್ಲಿ ಆತಂಕ, ಪ್ರೀತಿ, ಭಯ ಎಲ್ಲವೂ ಮಿಶ್ರಣವಾಗಿರುತ್ತೆ. ಆದರೆ ಗಾಯತ್ರಿ ದೇವಿ ಎಲ್ಲೂ ಕಾಣಿಸೋದಿಲ್ಲ. ಆ ಖಾಲಿತನ ಅವನಿಗೆ ಇನ್ನಷ್ಟು ನೋವು ಕೊಡುತ್ತದೆ. ಮನೆ ಮಂದಿ ಎಲ್ಲರೂ ಹೊರಗೆ ಬರುತ್ತಾರೆ, ಆದರೆ ಯಾರೂ ಸ್ಪಷ್ಟವಾಗಿ ಉತ್ತರ ಕೊಡುವುದಿಲ್ಲ. ನಿರ್ಮಲಾ ಹೇಳೋ ಮಾತು ಮಾತ್ರ ಬೆಂಕಿಗೆ ಎಣ್ಣೆ ಸುರಿದಂತಾಗುತ್ತದೆ. ನಿನ್ನ ಅಮ್ಮ ಈ ಮನೆಯಿಂದ ಹೋಗ್ಬಿಟ್ಲು, ಅವಳಿಗೆ ಇಲ್ಲಿ ಸಂಬಂಧವೇ ಇಲ್ಲ ಅನ್ನೋ ಮಾತು ಕೇಳಿದ ಕ್ಷಣ ಚರಣ್ ಕೋಪದಿಂದ ಸಿಡಿಯುತ್ತಾನೆ. ಅವನ ಕಣ್ಣಲ್ಲಿ ಕೋಪ, ಹೃದಯದಲ್ಲಿ ನೋವು, ಮಾತಿನಲ್ಲಿ ಕಠಿಣತೆ. ನನ್ನ ತಾಯಿಯನ್ನ ಮತ್ತೆ ಈ ಮನೆಗೆ ತಂದು ಬಿಡುತ್ತೇನೆ ಅನ್ನೋ ಅವನ ಡೈಲಾಗ್ ನಿಜವಾಗಿಯೂ ಪವರ್ಫುಲ್ ಆಗಿರುತ್ತದೆ. ಇದು ಕೇವಲ ಮಗನ ಮಾತಲ್ಲ, ಇದು ಅವನ ಪ್ರೀತಿಯ ಪ್ರತಿಜ್ಞೆ. ಆದರೆ ನಿರ್ಮಲಾ ಮತ್ತೆ ಎಚ್ಚರಿಕೆ ಕೊಡುತ್ತಾಳೆ, ಅವಳು ಈ ಮನೆಗೆ ಬಂದರೆ ನಾನು ಬಿಡಲ್ಲ ಅಂತ. ಇದು ಮನೆ ಒಳಗಿನ ಯುದ್ಧವನ್ನ ಇನ್ನಷ್ಟು ಗಂಭೀರ ಮಾಡುತ್ತದೆ. ಈ ನಡುವೆ ಬೃಂದಾ ತನ್ನೊಳಗೆ ನಗುತ್ತಾ ತನ್ನ ಪ್ಲಾನ್ ಯಶಸ್ವಿಯಾಗುತ್ತಿದೆ ಅನ್ನೋ ಸಂತೋಷದಲ್ಲಿ ತೇಲುತ್ತಾಳೆ. ಅವಳಿಗೆ ಬೇಕಿದ್ದದೇ ಇದೆ, ಮನೆ ಒಳಗೆ ಭಿನ್ನತೆ, ಜಗಳ, ಅವಿಶ್ವಾಸ. ಇನ್ನೊಂದು ಕಡೆ ಕಥೆ ಇನ್ನಷ್ಟು ಸಸ್ಪೆನ್ಸ್ ಕಡೆ ತಿರುಗುತ್ತದೆ. ಭಾರ್ಗವಿ ರಸ್ತೆಯಲ್ಲಿ ಓಡಾಡುತ್ತಾ ಆಂಬ್ಯುಲೆನ್ಸ್ ಹುಡುಕ್ತಿರೋ ಸೀನ್ ಟೆನ್ಷನ್ ಕ್ರಿಯೇಟ್ ಮಾಡುತ್ತದೆ. ಅವಳಿಗೆ ಎಲ್ಲೋ ಏನೋ ತಪ್ಪಾಗಿದೆ ಅನ್ನೋ ಅನುಮಾನ. ಒಂದು ಕಡೆ ಕಾಲ್ ಬರುತ್ತದೆ, ಆಂಬ್ಯುಲೆನ್ಸ್ ಖಾಲಿ ಇತ್ತು ಅನ್ನೋ ಮಾಹಿತಿ ಕೇಳಿದಾಗ ಅವಳ ಅನುಮಾನ ಇನ್ನಷ್ಟು ಗಾಢವಾಗುತ್ತದೆ. ಅವಳು ಯೋಚಿಸ್ತಾಳೆ, ಯಾರೋ ನಮ್ಮನ್ನ ತಪ್ಪುದಾರಿಗೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ. ಈ ಯೋಚನೆ ಸರಿಯೇ ಆಗಿರುತ್ತದೆ, ಏಕೆಂದರೆ ವಿಕ್ಕಿ ಅಲ್ಲಿ ಬೇರೆ ಪ್ಲಾನ್ ಮಾಡ್ತಾ ಇರುತ್ತಾನೆ. ಮಕ್ಕಳನ್ನ ಇನ್ನೊಂದು ವಾಹನಕ್ಕೆ ಶಿಫ್ಟ್ ಮಾಡಿಸುತ್ತಾನೆ. ಇದು ನಿಜವಾಗಿಯೂ ದೊಡ್ಡ ಟ್ವಿಸ್ಟ್. ವಿಕ್ಕಿ ಮೇಲಿನ ನಂಬಿಕೆ ಒಡೆದು ಹೋಗೋ ಕ್ಷಣ ಇದು. ಭಾರ್ಗವಿ ಓಡಿಬಂದು ಆಂಬ್ಯುಲೆನ್ಸ್ ತೆರೆದು ನೋಡಿದಾಗ ಅಲ್ಲಿ ಯಾರೂ ಇಲ್ಲ. ಆ ಖಾಲಿ ದೃಶ್ಯ ಅವಳಿಗೆ ದೊಡ್ಡ ಶಾಕ್. ನಾನು ಯಾರನ್ನ ನಂಬಬೇಕು ಅನ್ನೋ ಪ್ರಶ್ನೆ ಅವಳ ಮನಸ್ಸನ್ನ ಕಾಡುತ್ತದೆ. ಅವಳು ತನ್ನನ್ನೇ ತಪ್ಪು ಹಿಡಿಕೊಳ್ಳುತ್ತಾಳೆ, ವಿಕ್ಕಿಯನ್ನ ನಂಬಿದ್ದು ತಪ್ಪು ಅಂತ. ಮನೆಗೆ ವಾಪಸ್ ಬಂದಾಗ ಇನ್ನೊಂದು ದೊಡ್ಡ ಶಾಕ್ ಕಾಯುತ್ತಿರುತ್ತದೆ. ಗಾಯತ್ರಿ ದೇವಿ ಕಾಣಿಸೋದಿಲ್ಲ. ಶಕುಂತಲ ಹೇಳಿದ ಸತ್ಯ ಕೇಳಿದ ಕ್ಷಣ ಭಾರ್ಗವಿ ಕೋಪದಿಂದ ಉರಿಯುತ್ತಾಳೆ. ಅವಳ ಕೋಪ ನ್ಯಾಯಸಮ್ಮತ. ನಾನು ಇಲ್ಲದಾಗ ನನ್ನ ಅಮ್ಮನನ್ನ ಹೊರಹಾಕಿದ್ರ ಅನ್ನೋ ನೋವು ಅವಳ ಮಾತಿನಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಅವಳು ಜೆಪಿ ಮುಂದೆ ನಿಂತು ಸಿಡಿಯುತ್ತಾಳೆ. ನಿಮ್ಮ ಮೇಲೆ ಪೊಲೀಸ್ ಕೇಸ್ ಹಾಕ್ತೀನಿ ಅನ್ನೋ ಮಾತು ಹೇಳಿದಾಗ ಸೀನ್ ಕ್ಲೈಮ್ಯಾಕ್ಸ್ ಮಟ್ಟಕ್ಕೆ ಹೋಗುತ್ತದೆ. ಜೆಪಿ ಮತ್ತು ನಿರ್ಮಲಾ ಮುಖ ನೋಡಿ ನಿಂತುಕೊಳ್ಳೋ ಕ್ಷಣ ನಿಜವಾಗಿಯೂ ಪವರ್ಫುಲ್ ಎಂಡಿಂಗ್. ಇದೊಂದು ಎಪಿಸೋಡ್ ಮಾತ್ರವಲ್ಲ, ಇದು ಭಾವನೆಗಳ ಸ್ಫೋಟ. ಒಬ್ಬ ಮಗನ ಪ್ರೀತಿ, ಒಬ್ಬ ಮಗಳ ನ್ಯಾಯಕ್ಕಾಗಿ ಹೋರಾಟ, ಮತ್ತು ಇನ್ನೊಬ್ಬರ ಕುತಂತ್ರ, ಇವೆಲ್ಲವೂ ಸೇರಿ ಕಥೆಯನ್ನ ಹೊಸ ತಿರುವಿಗೆ ತೆಗೆದುಕೊಂಡು ಹೋಗುತ್ತವೆ. ನಾಳೆಯ ಸಂಚಿಕೆಯಲ್ಲಿ ಚರಣ್ ತನ್ನ ತಾಯಿಯನ್ನ ಹುಡುಕುತ್ತಾನ? ಭಾರ್ಗವಿ ನಿಜವನ್ನ ಪತ್ತೆ ಹಚ್ಚುತ್ತಾಳಾ? ವಿಕ್ಕಿ ನಿಜವಾಗಿ ಯಾವ ಪಾಳ್ಯದಲ್ಲಿದ್ದಾನೆ? ಈ ಎಲ್ಲ ಪ್ರಶ್ನೆಗಳ ಉತ್ತರಕ್ಕಾಗಿ ಮುಂದಿನ ಎಪಿಸೋಡ್ ನೋಡಲೇಬೇಕು. ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ಈ ರೀತಿಯ ಭಾವನಾತ್ಮಕ ಹಾಗೂ ಸಸ್ಪೆನ್ಸ್ ತುಂಬಿದ ಎಪಿಸೋಡ್ಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಬೆಂಬಲ. ನಿಮ್ಮ ಪ್ರೀತಿ ನಮ್ಮ ಶಕ್ತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.